friends, namaskara. Welcome back to my YouTube channel. Ivattina nanna vlog, daily vlog. So it's been so many days, 1 week ಆಯ್ತು ಅನ್ಕೊಂತೀನಿ ನಾನು vlog ನ ಅಪ್ಲೋಡ್ ಮಾಡ್ದೇನೆ. ಓಡಾಟ ಆ ಕೆಲಸ ಈ ಕೆಲಸ ಅಂತ ಅಂದ್ಬಿಟ್ಟು ನಾನು ಬ್ಯುಸಿ ಆಗಿದ್ದೆ. ಸೊ ಹಾಗಾಗಿ ಇವತ್ತು ಸಿನ್ಸ್ ಲಾಸ್ಟ್ ವೀಕು ನಾನು ಬ್ಯುಸಿ ಇದ್ದೆ, ಈ ವೀಕು ಕೂಡ ಬ್ಯುಸಿ ಇದ್ದೀನಿ. ಈ ವೀಕ್ ಕಂಪ್ಲೀಟ್ ಐ ಆಮ್ ಬ್ಯುಸಿ. ಸೊ ಹಾಗಾಗಿ ನಿಮಗೆ ವ್ಲಾಗ್ಸ್ಗಳು ನಾನು ನೆಕ್ಸ್ಟ್ ವೀಕಿಂದ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸಿನ್ಸ್ ನಾನು ಬ್ಯುಸಿ ಇದ್ದೆ, ಐ ಆಮ್ ಸಾರಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಅಥವಾ ನನ್ನ ವ್ಲಾಗ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ರಾ, ಇಯರ್ ಇಟ್ ಈಸ್. ಆ್ಯಂಡ್ ಇವಾಗ ಟೈಮ್ ಆಗಿದೆ 7 o'clock. ಶ್ರೀನಿಕಂಗೆ ಸ್ಕೂಲಿಗೆ ಕಳಿಸ್ಬೇಕು ನಾನು. ಅದಕ್ಕೋಸ್ಕರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಅದೇ ಟೈಮಲ್ಲಿ ಅವರೆಕಾಳು ಕಾಣಿಸ್ತು. ಸೊ ಹಾಗಾಗಿ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ನಾನು ಅಂದ್ಕೊಂಡೆ. ಈ ಉಪ್ಪಿಟ್ಟಿಂದ ಒಂದು ಸ್ಟೋರಿ ಇದೆ, ಒಂದು ಉಪ್ಪಿಟ್ಟಿನ ಕತೆ ಅಂತ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ವಿಚ್ ಈಸ್ ಫನ್ನಿನೋ ಅಥವಾ ಏನಪ್ಪ ಇವರು ಅಂತ ಅಂದ್ಕೊಳ್ತಿರೋ ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಒಂದು ಉಪ್ಪಿಟ್ಟಿನ ಕತೆ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಇದು 2 years ಬ್ಯಾಕ್ ನಡೆದಿರೋವಂಥ ಕತೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಇವತ್ತು ನನಗೆ ನೆನಪಾಯಿತು. ಆ್ಯಂಡ್ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಲ್ವ, ಸೊ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಲ್ವ, ಸೊ ಅದಕ್ಕೆ ಉಪ್ಪಿಟ್ಟು ಮಾಡ್ತಾನೆ ನಿಮಗೆ ಆ ಸ್ಟೋರಿನ ಹೇಳ್ತೀನಿ. ಇದು ನಾನು ನನ್ನ ತಂಗಿ ಇಬ್ಬರು ಸೇರ್ಕೊಂಡು, ನನ್ನ ತಂಗಿ ಕೊಟ್ಟಿರೋ ಐಡಿಯಾ. ಸೊ ನನ್ನ ತಂಗಿ ಕೊಟ್ಟಿದ್ದ ಐಡಿಯಾ ಉಪ್ಪಿಟ್ಟು ಈ ಥರ ಮಾಡುವ ಅನ್ಸಕ್ಕ ಅಂತ. ಸೊ ನಾನು ಹಂಗಾಗಿ ಅದನ್ನು ಫಾಲೋ ಮಾಡ್ಕೊಂಡು ಬಂದೆ. ನನ್ನ ತಂಗಿ ಏನು ಐಡಿಯಾ ಕೊಟ್ಟಲು, ನಾನೇನು ಮಾಡಿದೆ ಅಂತ ನಿಮಗೆ ಕಂಪ್ಲೀಟಾಗಿ ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ನಾವು ಇವತ್ತು ಎಲ್ಲೆಲ್ಲಿ ಹೋದ್ವಿ ಅಂತಲೂ ಕೂಡ ಅಪ್ಡೇಟ್ ಮಾಡಿದ್ದೀನಿ, ಏನೇನು ಮಾಡಿದ್ವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಆಲ್ಸೋ ಕೀಪ್ ಸಪೋರ್ಟಿಂಗ್. ಲುಕ್ ಇಟ್ ಮೈ ಮೆಸ್ಸಿ ಕಿಚನ್. ಯೂಶ್ವಲಿ ಇದೇ ಥರ ಇರುತ್ತೆ ಕಿಚನ್ನು. ಬಿಕಾಸ್ ನೈಟ್ ಆದಮೇಲೆ ಸ್ವಲ್ಪ ಮಾತ್ರ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಅದಾದಮೇಲೆ ಲಕ್ಷ್ಮಿ ಬೇಗ ಬರ್ತಾಳೆ. ಸೊ ಬೇಗ ಬಂದು ಕಿಚನ್ ಅಥವಾ ಮನೆ ಎಲ್ಲ ಕ್ಲೀನ್ ಮಾಡ್ತಾಳೆ. ಸೊ ಇವಾಗ ಅಷ್ಟೊಂದು ನನಗೆ ಅಗ್ರೆಸಿವ್ ಆಗಿ ಏನೂ ವರ್ಕ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸ್ವಲ್ಪನೂ ಟಯರ್ಡ್ನೆಸ್ ಫೀಲ್ ಇದೆ ನನಗೆ ಇವಾಗ್ಲೂ. ಸೊ ಇವಾಗ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಉಪ್ಪಿಟ್ಟು ನೀವು ಯಾವ ಥರ ಉಪ್ಪಿಟ್ಟು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನನಗೆ ಉಪ್ಪಿಟ್ಟಿಗೆ ಟೊಮ್ಯಾಟೊ ಇರಬೇಕು, ಮತ್ತು ಸಮ್ಟೈಮ್ಸ್ ಶುಂಠಿ ಫ್ಲೇವರ್ ಇದ್ದರೆ ಇಷ್ಟ ಆಗುತ್ತೆ, ನಾಟ್ ಆಲ್ವೇಸ್, ಒಕೇಶ್ನಲಿ. ಸಿನ್ಸ್ ನಾನು ಊರಿಗೆ ಹೋದರೆ ಮಮ್ಮಿ ಶುಂಠಿ ಹಾಕ್ತಾರೋದಕ್ಕೆ. ಅದು ಬಿಟ್ಟರೆ ನನಗೆ ನಾನು ಮಾಡೋ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ. ಇದು ರವೆ 1 ಲೋಟ ಹಾಕ್ಕೊಂಡಿದ್ದೀನಿ. ನನಗೆ ಗುಡಿಯಂಗೆ ಮತ್ತು ಮೇಘರಾಜ್ ಅವ್ರಿಗೆ 1 ಲೋಟ ರವೆ ಹಾಕ್ಕೊಂಡ್ರೆ ಸಾಕು. ಅದನ್ನು ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದೇ ಕಾಸ್ಟ್ ಐಯನ್ ಬಾಣಲಿಗೆ. ಸೊ ಈ ಕಾಸ್ಟ್ ಐಯನ್ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಅದಕ್ಕೆ ಗ್ರೀನ್ ಚಿಲ್ಲೀಸ್ ಬೇಕಾದರೆ ಗ್ರೀನ್ ಚಿಲ್ಲೀಸು. ಇವಾಗ ತುಂಬ ಜನ ಗ್ರೀನ್ ಚಿಲ್ಲೀಸ್ ತಿನ್ನಲ್ಲ. ಸೊ ಒಣಮೆಣ್ಸಿನ್ಕಾಯಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಗ್ರೀನ್ ಚಿಲ್ಲೀಸ್ ಹಾಕಿದ್ರೂ ತುಂಬಾ ಕಮ್ಮಿ ಹಾಕ್ತೀನಿ. ಬಿಕಾಸ್ ಸ್ಪೈಸಿ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ. ಆ್ಯಂಡ್ ಅದ್ರ ಪ್ರಾಕ್ಟೀಸ್ ಕೂಡ ತಪ್ಪೋಗ್ಬಿಟ್ಟಿದೆ. ಇಷ್ಟ ಅನ್ನೋದಕ್ಕಿಂತ ಅದ್ರ ಪ್ರಾಕ್ಟೀಸ್ ತಪ್ಪಿದೆ. ಆ್ಯಂಡ್ ಮೋರ್ ಓವರ್ ಗ್ರೀನ್ ಚಿಲ್ಲೀಸ್ ಆರ್ ನಾಟ್ ಗುಡ್. ಸ್ವಲ್ಪ ಆ್ಯಸಿಡಿಟಿ ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಅಗ್ರಿವೇಟ್ ಮಾಡುತ್ತೆ. ಸೊ ಹಾಗಾಗಿ ಬೆಟರ್ ಟು ಯೂಸ್ ಡ್ರೈ ಚಿಲ್ಲಿ ಪೌಡ್ರು. ಅದಾದಮೇಲೆ ಮೈ ಫೇವ್ರೆಟ್ ಪಾರ್ಟ್ ವುಡ್ ಬಿ ಅವರೆಕಾಯಿ. ನನಗೆ ಅವರೆಕಾಯಿ ಅಂದರೆ ತುಂಬಾ ಇಷ್ಟ. ಸೀಸನಲ್ಲಿ ತುಂಬ ಚೆನ್ನಾಗಿ ತಿಂದ್ಬಿಡ್ತೀನಿ. ಬಟ್ ಅದೇನೋ ಆಫ್ಟರ್ ಕೋವಿಡ್ ಆದಮೇಲಿಂದ ಅವರೆಕಾಯಿ ತಿನ್ನೋಕ್ಕೆ ಆಗ್ತಾನೇ ಇಲ್ಲ ನನಗೆ. ಅದು ನಾನೇ ಮಾಡ್ಕೊಂಡು ತಿನ್ನಬೇಕಲ್ವ, ಅದನ್ನು ಬಿಡಿಸಿ ಮಾಡ್ಕೊಂಡು ತಿನ್ನೋಕ್ಕೆ ನನಗೆ ಟೈಮ್ ಸಿಗ್ತಿಲ್ವೋ ಅಥವಾ ನನಗೆ ಮಾಡ್ಕೊಂಡು ತಿನ್ನೋಕ್ಕೆ ಆಗ್ತಾಯಿಲ್ವೋ ಗೊತ್ತಿಲ್ಲ. ಬಟ್ ಯಾವುದೇ ಸೀಸನಲ್ಲಿ ಅವರೆಕಾಯಿ ಸಿಕ್ಕಿದ್ರೂ ನಾನು ತೊಗೊಂಡು ಬಂದು ಅದನ್ನು ಮಾಡ್ಕೊತೀನಿ. ಬಟ್ ಈಗ ಸ್ವಲ್ಪ ವರ್ಷಗಳಿಂದ ಕಮ್ಮಿನೇ ಆಗಿದೆ ಅದ್ರ ಯೂಸೇಜ್ ಅಂತಲೇ ಹೇಳ್ಬೋದು. ಇವಾಗ ಸೀಸನೆಲ್ಲ ಇತ್ತಲ್ವ, ಸೊ ಹಾಗಾಗಿ ತಗೊಂಡು ಬಂದಿದ್ದೆ. ಅದಾದಮೇಲೆ ಸ್ವಲ್ಪ ಟೊಮೆಟೊನೂ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತೀನಿ. ಟೊಮೆಟೊ ವುಡ್ ಬಿ ಆಪ್ಷನಲ್, ಓಕೆನಾ. ಇದು ನಾನು ಮಾಡೋ ಥರ ಉಪ್ಪಿಟ್ಟು ಹೀಗೆ. ಇದಾದಮೇಲೆ ಸ್ವಲ್ಪ ನೀರು ಹಾಕಿ ಕುದಿಸಿ ರವೆ ಹಾಕ್ಬಿಡ್ತೀನಿ. ಅದಕ್ಕೆ ಫೈನಲ್ಲೇ ಗಾರ್ನಿಷಿಂಗ್ಗೆ ಏನು ಅಂದರೆ ಕೋರಿಯಂಡರ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಬಟ್ ಒಂದು ಉಪ್ಪಿಟ್ಟಿನ ಕಥೆಯಲ್ಲಿ ಏನಾಯಿತು ಅಂತಂದರೆ, ಒಂದು ದಿವಸ ಐ ಡೋಂಟ್ ನೋ, ಆವತ್ತು ಹಾಲಿಡೇ ಇತ್ತನ್ಸುತ್ತೆ, ಸಂಡೇನೋ ಸ್ಯಾಟರ್ಡೇನೋ ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಹಾಲಿಡೇನೋ, ಯಾವಾಗ ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ನನ್ನ ತಂಗಿನೂ ಕೂಡ ಮನೇಲಿದ್ಲು. ಇಟ್ಸ್ 2 years ಬ್ಯಾಕ್ ಸ್ಟೋರಿ.
ಅವಳೇನು ಹೇಳಿದ್ಲು ಅಂದರೆ ಯಾವಾಗಲೂ ಮಾಡೋ ಥರ ಉಪ್ಪಿಟ್ಟು ಮಾಡಬೇಡ ಅನುಷಕ್ಕ, ಸ್ವಲ್ಪ ಡಿಫ್ರೆಂಟಾಗಿ ಮಾಡು, ಇನ್ನು ಉಪ್ಪಿಟ್ಟಿಗೆ ಈರುಳ್ಳಿ ಟೊಮೆಟೊ ಎಲ್ಲ ಏನೂ ಹಾಕೋದಿಲ್ಲ ಗೊತ್ತಾ, ಹಾಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಅಂತ ಅಂದ್ಲು. ಸರಿ, ದಿಸ್ ಈಸ್ ಅ ಪ್ರೊಸೀಜರ್ ನಾನು ಮಾಡೋ ಅಂಥದ್ದು. ಅವಳು ಈರುಳ್ಳಿ ಟೊಮೆಟೊ ಹಾಕಬೇಡ ಅಂತ ಹೇಳಿದ್ಲಲ್ವ, ಸೊ ಐ ಸ್ಕಿಪ್ಡ್ ಈರುಳ್ಳಿ ಆ್ಯಂಡ್ ಟೊಮ್ಯಾಟೊ ಇನ್ ದ ರೆಸಿಪಿ. ಸೊ ಅದು ಹೆಂಗಾಗ್ಬಿಟ್ಟಿತ್ತು ಉಪ್ಪಿಟ್ಟು ಅಂತಂದರೆ ಅತ್ಲಾಗೆ ತಿನ್ನೋದಕ್ಕೂ ಆಗಲ್ಲ, ಅಷ್ಟೊಂದು ಮಾಡಿಬಿಟ್ಟಿದ್ದೆ ಉಪ್ಪಿಟ್ಟು, ಬಿಸಾಕೋದಕ್ಕೂ ಆಗಲ್ಲ. ಅದು ಒಂಥರ ಟ್ರಾಜಿಟಿಕ್ ಡೇ ಆಗಿಬಿಟ್ಟಿತ್ತು ನಮಗೆ, ತುಂಬ ಹೊಟ್ಟೆ ಬೇರೆ ಹಸಿವಾಗ್ಬಿಟ್ಟಿತ್ತು. ಬಟ್ ಸ್ಟಿಲ್ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ವಿ ಅಂತ ಅಂದ್ಕೊತೀನಿ ಅವತ್ತು. ಇದು ಒಂದು ಉಪ್ಪಿಟ್ಟಿನ ಕತೆ. ಏನಪ್ಪ ಅಂದರೆ ಯಾವುದೇ ಅಡುಗೆ ಆದ್ರೂ ಸುಮ್ಮನೆ ಬ್ಲೈಂಡಾಗಿ ಮಾಡೋದಕ್ಕಾಗಲ್ಲ, ಅದಕ್ಕೆ ಅದರದ್ದೇ ಆದಂಥ ಒಂದು ಪ್ರೊಸೀಜರ್ ಇರುತ್ತೆ. ಕೆಲವೊಬ್ಬರು ತುಂಬ ಚೆನ್ನಾಗಿ ಮಾಡ್ತಾರೆ. ಈರುಳ್ಳಿ ಟೊಮೆಟೊ ಏನೂ ಹಾಕಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಲೆಮನ್ ಕೂಡ ಹಾಕಬೇಕಿತ್ತು ಅಂತ ನನಗೆ ಆಮೇಲೆ ತುಂಬ ವೀಡಿಯೋಸ್ಗಳು ನೋಡಿದ್ಮೇಲೆ ಗೊತ್ತಾಯಿತು. ನನಗೆ ಫಸ್ಟ್ ಆಫ್ ಆಲ್ ಅಡುಗೆ ಮಾಡೋದು ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದರಲ್ಲಿ ಏನೋ ಒಂದು ಮಾಡಿಬಿಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಮಾಡಿ ಬಿಟ್ಟಿದ್ದಕ್ಕೆ ಒಂದು ಉಪ್ಪಿಟ್ಟಿನ ಕತೆ ಆವತ್ತು ಆ ಥರ ಆಯಿತು. ಆ್ಯಂಡ್ ಆವತ್ತಿನ ದಿನ ಇವತ್ತು ನಾವು ಮತ್ತೆ ನೆನಪು ಮಾಡಿಕೊಂಡ್ರೆ ನಾನು ನನ್ನ ತಂಗಿ ತುಂಬ ನಗ್ತೀವಿ, ಹೆಂಗಿತ್ತಲ್ವ ಆವತ್ತು ಅಂತ. ಸೊ ಅಷ್ಟೇ, ಇದು ಒಂದು ಉಪ್ಪಿಟ್ಟಿನ ಕತೆ. ಶ್ರೀನಿಕನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಬಂದು ಅವಳಿಗೆ ಆಂದಿವೆ ಒಂದು ಎಳ್ನೀರು ಕುಡಿಸ್ಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ಸಿಂಪಲ್ಲಾಗಿ ಊಟ ಇರಲಿ ಅಂದ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕಿ, ಅಂದರೆ ದಾಳಿಂಬೆ ಹಣ್ಣು ಮತ್ತು ಗ್ರೇಪ್ಸ್ ಎಲ್ಲ ಹಾಕಿ ಕ್ಯಾಶ್ಯೂಸ್ ಎಲ್ಲ ಹಾಕ್ಬಿಟ್ಟು ನಾನು ಸಿಂಪಲ್ಲಾಗಿ ಕರ್ಡ್ ರೈಸ್ ಮಾಡಿಕೊಂಡೆ. ಬಿಕಾಸ್ ಸ್ವಲ್ಪ ಬೇಸಿಗೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿರುತ್ತೆ, ಮತ್ತು ಏನೂ ಅಷ್ಟೊಂದು ತಿನ್ನಬೇಕು ಅಂತಲೂ ಅನಿಸಲ್ಲ ಈ ಟೈಮಲ್ಲಿ. ಸ್ವಲ್ಪ ಲೈಟಾಗಿ ತಿಂದ್ರೇ ತುಂಬ ಫಿಲ್ಲಿಂಗ್ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಕರ್ಡ್ ರೈಸ್ ತಿಂದು ಮಧ್ಯಾಹ್ನ ಒಂದು ನ್ಯಾಪ್ ತೊಗೊಂಡು ನಾನು, ಮೇಘರಾಜ್ ಅವರು ಮತ್ತು ಶ್ರೀನಿಕಾ ಇವಾಗ ಗ್ರಾಸರಿ ಶಾಪಿಂಗ್ ಇತ್ತು, ಗ್ರಾಸರಿ ಶಾಪಿಂಗ್ ಅಂತ ಹೊರಟಿದ್ದೀವಿ. ಯೂಶ್ವಲಿ ಮೆಟ್ರೋ ನಿಮ್ಗೆಲ್ಲರಿಗೂ ಗೊತ್ತು, ಮೆಟ್ರೋ ಅಥವಾ ಸ್ಟಾರ್ ಬಜಾರಲ್ಲೇ ನಾವು ಶಾಪ್ ಮಾಡೋದು ಅಂತ. ಬಟ್ ಕೆಲವೊಂದಷ್ಟು ಐಟಮ್ಸ್ಗಳನ್ನ ಮೆಟ್ರೋದಲ್ಲಿ ತೊಗೊಂಡ್ರೆ ವರ್ತ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಮೆಟ್ರೋಗೆ ಹೊರಟಿದ್ದೀವಿ. ಯೂಶ್ವಲಿ ಮಂತ್ಲಿ ಟ್ವೈಸ್ ಅಥವಾ ಥ್ರೈಸ್ ನಾವು ಈ ಥರ ಶಾಪಿಂಗ್ ಮಾಡ್ತೀವಿ. ಆಮೇಲೆ ಬಲ್ಕಾಗೆಲ್ಲ ತಂದಿಟ್ಕೊಂಡು ಹುಳ ಎಲ್ಲ ಬರ್ಸ್ಬಿಡ್ತೀನಿ ನಾನು, ಹಂಗಾಗಿ ಬಲ್ಕಾಗಿ ತಂದಿಟ್ಕೊಂಡು ನಾನು ಮೇಂಟೈನ್ ಮಾಡಲ್ಲ, ನನಗೆ ಅಷ್ಟು ಮೇಂಟೈನ್ ಮಾಡೋದಕ್ಕೂ ಬರೋದಿಲ್ಲ. ಸೊ ಯಾವಾಗ ಏನೇನು ಬೇಕೋ ಆವಾಗವಾಗ ಹೋಗಿ ತೊಗೊಂಡು ಬರ್ತೀವಿ. ತರಕಾರಿನೂ ಅಷ್ಟೇ, ಮಿಡಲಲ್ಲಿ ನಾನ್ ವೆಜ್ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಆಮೇಲೆ ತರಕಾರಿ ಆಗಿರ್ಬೋದು, ಸ್ವಲ್ಪನೇ ತಂದು ಅದನ್ನು ಫಿನಿಶ್ ಆದಮೇಲೆ ನಾನು ನೆಕ್ಸ್ಟ್ ತರೋದಕ್ಕೆ ಹೋಗೋದು. ಸ್ವಲ್ಪ ತಂದಿದ್ರಲ್ಲೂ ಸಮ್ಟೈಮ್ಸ್ ಹಾಳು ಮಾಡಿಬಿಟ್ಟಿರ್ತೀನಿ. ನನಗಿನ್ನೂ ಅಂದರೆ ಕೆಲವೊಂದು ವೆಜಿಟೇಬಲ್ನ ಕೆಲವೊಬ್ಬರು ಲೇಡೀಸ್ ತುಂಬ ಎಫೆಕ್ಟಿವಾಗಿ ಯೂಸ್ ಮಾಡ್ಕೊತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಪಲ್ಯ ಎಲ್ಲ ಮಾಡ್ತಾರೆ, ಸಾಂಬಾರೆಲ್ಲ ಮಾಡ್ತಾರೆ. ನನಗೇನೋ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಫುಲ್ಲು ಬ್ಲ್ಯಾಂಕ್ ಆಗಿಬಿಡ್ತೀನಿ, ಏನು ಅಡುಗೆ ಮಾಡಲಿ ಅನ್ನೋ ಥರ. ಆ್ಯಸ್ ಯೂಶ್ವಲ್ ಉಪ್ಸಾರು, ಬಸ್ಸಾರು, ಮಸೊಪ್ಪು, ಬೇಳೆ ಸಾರು ಇಷ್ಟೇ ಮಾಡ್ತೀನಿ, ಬಿಟ್ಟರೆ ಏನು ವೆರೈಟಿ ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಯಾಕೆ ಏನು ವೆರೈಟಿ ಟ್ರೈ ಮಾಡೋದಕ್ಕೆ ಹೋಗಲ್ಲ ಅಂತಂದರೆ, ಫಸ್ಟ್ ಆಫ್ ಆಲ್ ಮೇಘರಾಜ್ ಅವರು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಯಾವ ಒಂದು ಫುಡ್ಡನ್ನು ತಿನ್ನಲ್ಲ, ಎಕ್ಸೆಪ್ಟ್ ದೇಸಿ ಫುಡ್. ಲೈಕ್ ನಾನು ಇವಾಗ ಹೇಳಿದ್ನಲ್ಲ ಸಾಂಬಾರ್ಸು, ಇಷ್ಟನ್ನು ಬಿಟ್ಟರೆ ಬೇರೆ ನೀನೇ ಫ್ಯಾನ್ಸಿ ಕೈಂಡ್ ಆಫ್ ಅಡುಗೆಗಳನ್ನ ನಾನು ಮಾಡಿದ್ರು ಸ್ವಲ್ಪ ವೆರಿ ಲಿಟಲ್ ಕ್ವಾಂಟಿಟಿ ಅವರು ಟೇಸ್ಟ್ ಮಾಡ್ತಾರೆ, ಪ್ಲಸ್ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ಇಷ್ಟಪಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾತ್ರ ನಾನು ಮಾಡ್ತೀನಿ. ಈ ಲೈಕ್ಸ್ ಓನ್ಲಿ ದೇಸಿ ಸಾಂಬಾರ್ ಆ್ಯಂಡ್ ಮುದ್ದೆ, ಉಪ್ಸಾರು, ಬಸ್ಸಾರು ಈ ಥರದ್ದು ಇಷ್ಟ ಆಗುತ್ತೆ. ನಾಟ್ ಇವನ್ ಬಸ್ಸಾರು, ಉಪ್ಸಾರೇ ತುಂಬ ಇಷ್ಟ ಆಗೋದು ಅವ್ರಿಗೆ. ಉಪ್ಸಾರು ಜೊತೆಗೆ ಮುದ್ದೆ, ಅನ್ನ, ತುಪ್ಪ. ಸೊ ಹಾಗಾಗಿ ನಾನು ಸ್ವಲ್ಪ ಇಷ್ಟನ್ನೇ ಮಾಡ್ತೀನಿ. ನನಗೆ ಸ್ವಲ್ಪ ಪನ್ನೀರು, ಬಟರ್ ಪನ್ನೀರು, ಆಮೇಲೆ ಈ ಥರ ಪಾಲಕ್ ಪನ್ನೀರ್, ಸ್ವಲ್ಪ ಹೈ ಫ್ಯಾಟಿ ಫುಡ್ಸ್ ಇಷ್ಟ ಆಗುತ್ತೆ. ಈಗ ಸರ್ಜರಿ ಎಲ್ಲ ಆದಮೇಲಂತೂ ಕಂಪ್ಲೀಟಾಗಿ ಅಂಥರದನ್ನೆಲ್ಲ ನಿಲ್ ಮಾಡಿಬಿಟ್ಟಿದ್ದೀನಿ. ಶ್ರೀನಿಕಾಗೆ ಪನ್ನೀರ್ ಇಷ್ಟ ಅಂತ ಶ್ರೀನಿಕಾಗೆ ಪನ್ನೀರ್ ಸಾಟೆ ಮಾಡಿಕೊಡ್ತೀನಿ, ಅಷ್ಟು ಬಿಟ್ಟರೆ ನೋ ಮಚ್ ಏನು ರೆಸಿಪೀಸ್ ಎಲ್ಲ ನಾನು ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ. ಆಮೇಲೆ ಶ್ರೀನಿಕಾಗೆ ಮ್ಯಾಗಿನೂ ಕೂಡ ಇಷ್ಟ ಅಂತೆ, ಸೊ ಮ್ಯಾಗಿನೂ ಕೂಡ ಮಾಡಿಕೊಡ್ತೀನಿ, ಓನ್ಲಿ ಮಂತ್ಲಿ ಒನ್ಸ್ ಆ ಥರ ಬೇಸಿಸಲ್ಲಿ.
ಮೆಟ್ರೋದಲ್ಲಿ ಈ ಥರ ಬಲ್ಕಾಗೆಲ್ಲ ತೊಗೊಂಡ್ರೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ, ಲೈಕ್ ಈ ಥರ ಪ್ಯಾಕ್ಡ್ ಐಟಮ್ಸ್ ಎಲ್ಲ. ಆ್ಯಂಡ್ ತುಂಬ ಜನ ನೋಡ್ತೀನಲ್ವಾ ಮೆಟ್ರೋದಲ್ಲಿ ಬಂದಾಗ ಶಾಪಿಂಗ್ ಅಂದ್ಬಿಟ್ಟು ಎಲ್ಲರೂ ಪ್ಯಾಕ್ಡ್ ಫುಡ್ನ ತಗೊಂಡು ಹೋಗ್ತಿರ್ತಾರೆ. ಹಂಗೆ ನೋಡಿದ್ರೆ ಯಪ್ಪ ನಾವೇ ಏನೂ ತೊಗೋತಾ ಇಲ್ಲ, ಸದ್ಯ ನಾವಿನ್ನೂ ಕರಪ್ಟ್ ಆಗಿಲ್ಲ ಅಂತ ಅನಿಸುತ್ತೆ. ಸಿನ್ಸ್ ಫಾರಿನ್ ಕಂಟ್ರೀಸ್ ಅವರೆಲ್ಲರೂ ನಮ್ಮ ಒಂದು ಫುಡ್ ಕಲ್ಚರ್ನ ಆಕ್ಸೆಪ್ಟ್ ಮಾಡಿಕೊಂಡು ಅವರು ಹೆಲ್ತ್ನ ಇಂಪ್ರೂವ್ ಮಾಡ್ಕೊತಿದ್ದಾರೆ. ಬಟ್ ನಾವೇನು ಅಂತಂದರೆ ಪ್ಯಾಕ್ಡ್ ಪ್ರಿಸರ್ವೇಟಿವ್ ಫುಡ್ಸ್ನ ತಿಂದು ಹಾಳಾಗ್ತಾ ಇದ್ದೀವಿ. ಸ್ಟಿಲ್ ಏನಪ್ಪ ಅಂತಂದರೆ ತುಂಬಾ ನಾವು ಝೀರೋ ಮಾಡೋದಕ್ಕಾಗಲ್ಲ. ಹಂಗಂತ ಪ್ಯಾಕ್ಡ್ ಬೇಳೆ ಆಗಿರ್ಬೋದು, ಪ್ಯಾಕ್ಡ್ ಹೆಸರು ಕಾಳು ಆಗಿರ್ಬೋದು. ಮೇಘರಾಜ್ ಅವರು ಪ್ರತಿ ಸಲ ಶಾಪಿಂಗ್ ಹೋದಾಗಲೂ ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂತಂದರೆ ಯಾವ ಒಂದು ಐಟಮ್ಗೆ ಹುಳ ಇರುತ್ತೋ ಆ ಒಂದು ಐಟಮ್ನ ನಾವು ತಿನ್ಬೋದು. ಅದರ್ವೈಸ್ ಹುಳನೇ ತಿಂದೇ ಇರೋವಂಥ ಐಟಮ್ಸ್ಗಳನ್ನ ಇಂಗ್ರೀಡಿಯೆಂಟ್ಸ್ನ ನಾವು ತಿಂತಿದ್ದೀವಿ ಅಂದರೆ ನಾವಿನ್ನೂ ತುಂಬ ವರ್ಸ್ಟ್ ಕೇಸಲ್ಲಿ ಇದ್ದೀವಿ ಅಂತ ಅರ್ಥ. ಹುಳಗಳಿಗೂ ಬೇಡದೇ ಇರೋವಂಥ ವಸ್ತುಗಳನ್ನು ನಾವು ತಿಂತಾಯಿದ್ದೀವಿ, ಅಷ್ಟು ಪೆಸ್ಟಿಸೈಡ್ಸ್ ಯೂಸ್ ಮಾಡಿರೋ ಅಂಥ ಮಟೀರಿಯಲ್ಸ್ಗಳನ್ನ ನಾವು ತಿಂತಾ ಇದ್ದೀವಿ ಅಂತ ಹೇಳ್ತಾರೆ ಅವರು. ಇದು 100ಕ್ಕೆ 200 ಪಟ್ಟು ನಿಜ ಅಂತ ನನಗೆ ಎಷ್ಟೊಂದು ಸತಿ ಅನಿಸಿದೆ. ನೀವು ಯೋಚನೆ ಮಾಡಿ ಬಿಫೋರ್ ಬೈಯಿಂಗ್ ಪ್ಯಾಕ್ಡ್ ಫುಡ್ಸ್ ಆ್ಯಂಡ್ ಆಲ್. ದಿನಸಿ ಆಗಿರ್ಬೋದು, ಏನೇ ಆಗಿರ್ಬೋದು, ಆ್ಯಂಡ್ ಟೊಮೆಟೊ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು. ಸೊ ಬಿಫೋರ್ ನಿಮ್ಮ ಹೆಲ್ತ್ನ ನೀವು ಹಾಳು ಮಾಡ್ಕೊಳ್ಳೋದಕ್ಕೂ ಮುಂಚೆ ನಿಮ್ಮ ಹೆಲ್ತ್ ಬಗ್ಗೆ ಒಂದು ಗಮನ ವಹಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.